ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ಬ್ರ್ಯಾಂಡ್ ನ್ಯೂ ಬ್ಲಾಗ್. ಎದ್ದಾಗಿ ರೆಡಿಯಾಗಿ ಇವಾಗ ಹೊರಟಿದ್ದೀನಿ. ಜಿಮ್ಗೆ ಹೋಗ್ಬೇಕಂತ ಇದು ಮಾಡ್ಕೊಂಡಿದ್ದೆ. ಸೊ ಮಾರ್ನಿಂಗ್ ಫಸ್ಟ್ ಜಿಮ್ ವರ್ಕೌಟ್ ಮುಗಿಸ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ ಅಂತ ಆಲ್ರೆಡಿ ಹೊರಟಾಯಿತು. ಸೊ ಇವಾಗ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಆಮೇಲೆ ಚಲೋ ಲೆಟ್ಸ್ ಗೋ. ಇವತ್ತಿಗೆ ಮುಗೀತು ವರ್ಕೌಟು. ಏನಿಲ್ಲ, ವಾರ್ಮ್ ಅಪ್ ಸೆಷನ್ ಸ್ವಲ್ಪ ಚೆನ್ನಾಗಿತ್ತು ಇವತ್ತು. ಸೊ ಇನ್ನು ಫಸ್ಟ್ ಸ್ಟೇಜ್ ಇರೋದ್ರಿಂದ ವಾರ್ಮ್ ಅಪ್ ಸೆಷನ್ಸ್ ಒಂದು 2 ದಿನ ಮಾಡಿಬಿಟ್ಟು ಆಮೇಲೆ ವಾಪಸ್ ಸ್ಟಾರ್ಟ್ ಮಾಡೋಣ. ನನ್ನ ಹಳೆ ಜಿಮ್ಮಿಂದ ಈ ಜಿಮ್ಗೆ ಹೋಗೋಕ್ಕೆ ಗ್ಯಾಪ್ ಆಗೋಯ್ತಲ್ಲ, 3 ಮಂತ್ಸ್ ಗ್ಯಾಪ್ ಆಗಿದೆ, ಕರೆಕ್ಟಾಗಿ 3 ಮಂತ್ಸ್ ಗ್ಯಾಪ್ ಆಗಿದೆ. ಸೊ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು. ಸೊ ನಾಳೆ ಒಂದಿನ ಇದಿರುತ್ತೆ, ನಾಳಿದ್ದು ಆದಮೇಲೆ ಸರ್ಕ್ಯೂಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ, ನಾಳಿದ್ದಿಂದ ಸರ್ಕ್ಯೂಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಓಕೆ, ಚೆನ್ನಾಗಿತ್ತು ಇವತ್ತು. ಸೊ ಬೆಳಗ್ಗೆ ಎದ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಬೇರೆ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಏನಂತಾರೆ ಎನರ್ಜೆಟಿಕ್ ಫೀಲ್ಸ್ ಜಾಸ್ತಿ ಇರುತ್ತೆ. ಹಿಂಗೂ ಯಾರ್ಯಾರು ಬೆಳಗ್ಗೆ ವರ್ಕೌಟ್ ಮಾಡ್ತಿರೋ ಅವ್ರಿಗೆಲ್ಲ ಹಿಂಗೆ ಇರುತ್ತೆ ಹೇಳಿ. ಸೊ ಆಯಿತು, ನಾವು ಅಮ್ಮನ ಡ್ರಾಪ್ ಮಾಡಿ ಅವ್ರು ಹೊರಟರು. ನಾವು ಮನೆ ಕಡೆಗೆ ಹೋಗುವ. ಅವ್ರು ಇವತ್ತು ಯಾಕೋ ಲೇಟು. ನಾವು ಒಂಚೂರು ಮನೆ ಕಡೆಗೆ ಹೋಗಿ ನಮ್ಮದೊಂಚೂರು ಫುಡ್ ಏನಿದೆ ಇವತ್ತು ನೋಡೋಣ. ಸೊ ಇವಾಗ ತಿಂಡಿ ಮಾಡೋಣ. ತಿಂಡಿ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಗೈಸ್, ನಾನು ಆ್ಯಕ್ಚುಲಿ ನನ್ನ ಪಿ ಸಿನ ರೀಸೆಟ್ ಮಾಡಿದ್ದೆ ಒಂದ್ಸಲಿ. ಆ ಪಿ ಸಿ ರೀಸೆಟ್ ಮಾಡಿದಾದ್ಮೇಲೆ ಏನಾಗಿತ್ತು, ವಿಂಡೋಸ್ ಆ್ಯಕ್ಟಿವೇಷನ್ನು ಹೊರಟೋಗಿತ್ತು. ವಿಂಡೋಸ್ ಆ್ಯಕ್ಟಿವೇಟ್ ಆಗ್ತಾಯಿರಲಿಲ್ಲ. ಎಷ್ಟು ಟ್ರೈ ಮಾಡಿದೆ, ಇಷ್ಟೊಂದು ವೇಸ್ಟ್ ಟ್ರೈ ಮಾಡಿದ್ರೂ ಆಗ್ತಾಯಿರಲಿಲ್ಲ. ಸೊ ಏನು ಮಾಡಿದೆ, ಕೊನೆಗೆ ಇವತ್ತು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ಟೋಲ್ಡ್ ಟು ಯೂಸ್ ಪವರ್ ಶೆಲ್. ಸೊ ಪವರ್ ಶೆಲ್ ಯೂಸ್ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದಾಯಿತು. ಸೊ ಫೈನಲಿ ವಿಂಡೋಸ್ ನಂದು ಎಂಟರ್ಪ್ರೈಸ್ ವರ್ಷನ್ ಆ್ಯಕ್ಟಿವೇಟ್ ಆಗಿದೆ. ಸೊ ಇವಾಗ ಅಪ್ಡೇಟ್ಸ್ ಆರ್ ಅಂಡರ್ ಗೋಯಿಂಗ್. ಅಪ್ಡೇಟ್ಸ್ ಆಗಲಿ. ಸೊ ನನಗೇನಂತ ಅಂದರೆ, ನಂದಿರೋದು ಲ್ಯಾಪ್ಟಾಪಲ್ಲಿ ಗ್ರಾಫಿಕ್ಸ್ ಇಲ್ಲ, ಡೆಡಿಕೇಟೆಡ್ ಗ್ರಾಫಿಕ್ಸ್ ಇಲ್ಲ. ಸೊ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು, ಎಡಿಟಿಂಗ್ ಕಷ್ಟ ಆಗ್ತಾಯಿತ್ತು. ಇದರಲ್ಲಿ ಮಾಡೋಣ ಅಂತ ಇದು ಮಾಡಿದ್ರೆ ಎಂಟರ್ಪ್ರೈಸ್ ವರ್ಷನ್ದು ಆ್ಯಕ್ಟಿವೇಷನ್ ಇರಲಿಲ್ಲ. ಸೊ ಇವಾಗ ಆ್ಯಕ್ಟಿವೇಟ್ ಆಗಿದೆ, ಇವತ್ತಿಂದ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ. ಇದೆಲ್ಲ ಏನಿದೆ, ನಾನು SSD ಹಾಕ್ಸಿದ್ದೀನಿ, ಗ್ರಾಫಿಕ್ಸ್ ಇದೆ, ಡೆಡಿಕೇಟೆಡ್ ಎಲ್ಲ ಇದೆ, ಯೂಸ್ ಮಾಡೋಣ. ಸೊ ಹೋಗೋಣ. ಇವಾಗ ಆ್ಯಕ್ಚುಲಿ ನಾನು ಇನ್ನೂ ಊಟ ಮಾಡಿಲ್ಲ. ಇವಾಗ ಆಲ್ಮೋಸ್ಟ್ ನಿಮಗೆ ತೋರಿಸ್ತೀನಿ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 3:08. ನಾನು ಇವಾಗ ಊಟ ಮಾಡಿಕೊಂಡು ಕಾಲೇಜ್ ಹತ್ರ ಹೋಗೋಣ. ಕಾಲೇಜ್ ಹತ್ರ ಹೋಗಿ ಇವತ್ತಿಂದು ಏನು ಕೆಲಸ ಇದೆ ನೋಡಿಕೊಂಡು ಬರೋಣ. ಬಂದೆ, ಆಡಿದ್ದು ಮುಗೀತು. ಹೋಗೋಣ. ಹೋಗ್ಬಿಟ್ಟು ಒಂದು ಬ್ಯಾಟ್ ರಿಟರ್ನ್ ಮಾಡಬೇಕು, ಒಬ್ರು ಬೇರೆ ಅವ್ರದ್ದಿದೆ, ಕೊಟ್ಬಿಟ್ಟು ಲೈಬ್ರರಿಗೆ ಹೋಗೋಣ. ಆಮೇಲೆ ಒಂಚೂರು ಎಡಿಟಿಂಗ್ ಮಾಡ್ಕೊಂಡು ಆಮೇಲೆ ಬೇರೆ ಕೆಲಸ ಹಚ್ಕೋ. ಅಲ್ಲಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಎಷ್ಟು ಇದಾಗಿರುತ್ತೆ ಗೊತ್ತಾ, ಲೋನ್ಲಿ ಆಗಿರುತ್ತೆ. ನೋಡಿ, ಫುಲ್ ಗಾಳಿ, ಫುಲ್ ಖಾಲಿ ಇದೆ, ಯಾರು ಇಲ್ಲ. ಲೈಬ್ರರಿಗೆ ಬಂದೆ ಆ್ಯಕ್ಚುಲಿ ಅಂತ ನಾನು ನಿಮಗೆ ಮೊನ್ನೆ ಹೇಳಿದ್ದೆ ಗೊತ್ತಾ, ಲೈಬ್ರರಿಲಿ 72 MBPS ಬರ್ತಾಯಿದೆ ಅಂತ. ಸೊ ಆ 72 MBPS ನೆಟ್ಟಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಬೋಣ ಅಂತ. ಎಡಿಟಿಂಗ್ ಮುಗಿಸ್ಕೊಂಡ್ರೆ ಬೇರೆ ಕಡೆ ಆರಾಮಾಗಿ ಅಪ್ಲೋಡ್ ಮಾಡ್ಕೋಬೋದು. ಅಪ್ಲೋಡ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಎಡಿಟಿಂಗ್ ಆದರೂ ಆಗೋದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಅಷ್ಟೊಂದು ನೆಟ್ಟು ಇದು ಮಾಡ್ಕೊಬೇಕಿಲ್ಲ ಅಂತ ಅಂದರೆ, ಕರೆಂಟ್ಲಿ ಮನೇಲಿ ನಾನು ಇನ್ನೂ ವೈಫೈ ಹಾಕ್ಸಿಲ್ಲ. ವೈಫೈ ಹಾಕ್ಸ್ಬೇಕು. ವೈಫೈ ಹಾಕ್ಸಿದ್ರೆ ಪ್ರಾಬ್ಲಮ್ ಇರೋಲ್ಲ. ಸೊ ಹೋಗೋಣ. ಹೋಗಿ ಇವಾಗ ಅದು ಎಡಿಟಿಂಗ್ ಮುಗಿಸ್ಕೊಂಡು ಹೋಗೋಣ ಮನೆಗೆ. ಫಸ್ಟ್ ಗ್ರೇಡ್ ಅವ್ರದ್ದು ಈವ್ನಿಂಗ್ ಕಾಲೇಜ್ ನಡೀತಾ ಇದೆ. ಬಂದರೆ
ಅವ್ರದ್ದೊಂದು ಬ್ಯಾಟ್ ಇದೆ, ಕೊಟ್ಬಿಟ್ಟು ಹೋಗೋಣ. ಬಿಟ್ಟಿದೆ ಅನಿಸುತ್ತೆ, ಸೊ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಅವರು. ಗೈಸ್ ಎಡಿಟಿಂಗ್ ಮುಗೀತು. ಇದೊಂಚೂರು ಎಕ್ಸ್ಪೋರ್ಟ್ ಆಗಿ ಅಪ್ಲೋಡ್ ಆದರೆ ಹೊರಡೋಣ. ಆದಷ್ಟು ಬೇಗ ಮನೆಗೆ ಹೋಗೋಣ. ಆಲ್ರೆಡಿ 8:10 ಆಗೋಗಿದೆ, 8:10 8:15 ಆಗೋಗಿದೆ. ಹೋಗೋಣ, ಆದಷ್ಟು ಬೇಗ ಹೋಗೋಣ. ಫಾರ್ ದ ಫಸ್ಟ್ ಟೈಮ್ ನಾನು ಕಾಲೇಜಿಗೆ ಬಂದಮೇಲೆ ಲೈಬ್ರರಿನ ಇಷ್ಟು ಖಾಲಿಯಾಗಿ ನೋಡ್ತಿದ್ದು. ಸಖತ್ ಖಾಲಿ ಇದೆ. ಒಂದು 4-5 ಜನ ಹೆಚ್ಚು ನೋಡಿ, ನನ್ನ ಸೇರಿಸೊಂದು 5-6 ಜನ ಇದೆ. ಮುಗೀತು ಕೆಲಸ, ಹೊರಟಿದ್ದೀನಿ. ಆದಷ್ಟು ಬೇಗ ಮನೆಗೆ ಹೋಗೋಣ. ಆಗ್ತಾಯಿದೆ ಕೆಟ್ಟದಾಗಿ. ಒಂದು ಸತಿ ಮನೆಗೆ ಫೋನ್ ಮಾಡಿ ಏನು ಮಾಡಿದಾರೆ ಕೇಳ್ಕೊಂಡು ಗೈಸ್. ಇವತ್ತೇನು ಗೊತ್ತಾ, ಇದರಲ್ಲಿ ಲೈಬ್ರರಿಲಿ 200 Mbps ಓಡ್ತಾಯಿತ್ತು ಗೈಸ್. ನಾನು ನಿಮಗೆ ತೋರಿಸ್ದಂಗೆ ಜನನೇ ಇರಲಿಲ್ಲ ಚೂರು. 250 Mbps ಎಲ್ಲ ಓಡ್ತಾಯಿತ್ತು. ನನ್ನ ಕೆಲಸ 10 ನಿಮಿಷ ಆಗೋಯ್ತು. ಸಾಕಾಗಾಯಿತು ಗೈಸ್. ಸೊ ಹಂಗೆ ಇರಲಿ. ಸೊ ಹೋಗೋಣ, ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ಗೈಸ್ 8:45 ಆಗೋಗಿದೆ. ಆಲ್ಮೋಸ್ಟ್ 9 ಗಂಟೆ. ಯಾರಂದರೆ ಯಾರೂ ಇಲ್ಲ ಗೈಸ್, ಯಾರೂ ಇಲ್ಲ. ಸೊ ಗೈಸ್ ಆಲ್ಮೋಸ್ಟ್ ಬಂದೆ ಮನೆ ಹತ್ರ. ಬರ್ಬೇಕಾದ್ರೆ ಪಾಪ ಯಾರೋ ತಳ್ತಾಯಿದ್ರು ಅವ್ರ ಗಾಡಿನ. ಹಾಗೆ ಒಂಚೂರು ಟೋ ಮಾಡಿಕೊಟ್ಬಿಟ್ಟು ಅವ್ರಿಗೆ ಪಾಪ ಇಲ್ಲೇ ಎಲ್ಲಿವರೆಗೂ ಬಂತು ಅಲ್ಲಿವರೆಗೂ. ಹಾಗೆ ಇವಾಗ ಮನೆ ಕಡೆ ಬಂದೆ. ನಿಮಗೂ ಯಾರಾದರೂ ಹೀಗೆ ಕಾಣಿಸಿದ್ರೆ ರೋಡ್ ಸೈಡ್ ಸ್ವಲ್ಪ ಹೆಲ್ಪ್ ಮಾಡಿ. ಯಾಕೆಂದರೆ ಅವರು ಪಾಪ ಕಷ್ಟಪಟ್ಟಿರ್ತಾರೆ ಬೆಳಗಿಂದ. ಅವರು ಇದು ಡೆಲಿವರಿ ಮಾಡ್ತಾಯಿದ್ರು. ಅವರು ಕಷ್ಟಪಟ್ಟಿರ್ತಾರೆ. ಎಲ್ಲ ಆದಮೇಲೆ ಇಷ್ಟೊತ್ತಲ್ಲಿ ಎಲೆಕ್ಟ್ರಿಕ್ ಗಾಡಿದು ಚಾರ್ಜ್ಗಳಾಗೋಗೋದು, ಇಲ್ಲ ಪೆಟ್ರೋಲ್ ಆಗೋಗೋದು, ಯಾವುದನ್ನ ಗಾಡಿದು ಇದೆಲ್ಲ ಆದರೆ ಪಾಪ ಅವ್ರಿಗೂ ಕಷ್ಟ. ಸೊ ಹೆಲ್ಪ್ ಮಾಡಿ. ಸೊ ಗೈಸ್ ಓಕೆ, ಊಟ ಆಯಿತು, ಹಾಗೆ ಗಾಡಿ ಒಳಗಡೆ ಇಟ್ಟಿದ್ದು ಆಯಿತು. ನಾನು ನೋಡ್ದಂಗೆ ಮಲ್ಗೋಣ. ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. ಡೂ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್, ಬೆಲ್ ಐಕನ್ ಪ್ರೆಸ್ ಮಾಡಿ ಇನ್ಸ್ಟೆಂಟ್ ನೋಟಿಫಿಕೇಷನ್ಸ್ಗೆ. ನಾಳೆ ಸಿಗೋಣ. ಬಾಯ್.